ಮತ್ತೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ಸಿ/ಎಸ್ಟಿ ಜಾಗೃತ ಸಮಿತಿಯ ಪೂರ್ವಭಾವಿ ಸಭೆಯ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಎಸ್ಸಿ/ಎಸ್ಟಿ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಸುಮಾರು 1 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಜಾಗೃತಿ ಸಭೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಸಮುದಾಯದ ಎಲ್ಲಾ ಪ್ರಮುಖರು ತಾಲೂಕು ಆಡಳಿತದ ಜೊತೆ ಕೈಜೋಡಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ಹಲವು ದಲಿತ ಮುಖಂಡರು ಹಲವಾರು ಮನವಿಗಳನ್ನು ಸಭೆಗೆ ತಿಳಿಸಿದರು. ಗ್ರಾಮ ಮಟ್ಟದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿದ್ದ ದೇವಾಲಯಗಳಿಗೆ ಪ್ರವೇಶವಿಲ್ಲ, ಕ್ಷೌರಿಕ ಕಾರ್ಯದಲ್ಲೂ ದಲಿತರಿಗೆ ಸರಿಯಾದ ಪ್ರೀತಿ ನ್ಯಾಯ ಒದಗಿಸಲಾಗುತ್ತಿಲ್ಲ. ದಯಮಾಡಿ ಅಂತಹ ಗ್ರಾಮಗಳನ್ನು ಗುರುತಿಸಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಎಂದು ಸಭೆಗೆ ತಿಳಿಸಿದರು. ಈಗ ನಾನು ಚರ್ಚೆ ಮೇಲೆ ಎಲ್ಲ ಏನು ಚರ್ಚೆ ಆಯಿತು ಅದರ ಬಗ್ಗೆ ಒಂದು ಕನ್ಸಲ್ಟೆಂಟ್ ಸಮರಿ ಮಾಡಬೇಕು ಅಂದರೆ ಒಂದು ಫಂಕ್ಷನ್ ಅಂದರೆ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ವ್ಯವಸ್ಥೆ ಮಾಡಬೇಕು. ಒಂದು ಸ್ಥಳ ನಾನು ಇನ್ನೂ ಬೋಲ್ಡಾಗಿ ಇಟ್ಕೊಳ್ತೀನಿ. ಬಿಕಾಸ್ ಹಳ್ಳಿ ಮಟ್ಟದಲ್ಲಿ ಮಾಡಿದ್ರೆ ಜನ ಸೇರಿಸೋದು ಕಷ್ಟ, ಮತ್ತು ಕಡಿಮೆ ಜನ ಸೇರುವಂಥ ಸಾಧ್ಯತೆಗಳಿತ್ತು. ಹೋಬಳಿ ಮಟ್ಟದಲ್ಲಿ ಮಾಡ್ಬೋದಾ ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ಬೋದಾ ಅಂತ ವಿಚಾರ ನಾವು ಮಾತಾಡ್ತೀವಿ. ಸೊ ಅದು ಬಿಟ್ಟು ಹೇಗಿರುತ್ತೆ ಅಂದರೆ ನಮ್ಮದು ಒಂದು ವಿಚಾರಗೋಷ್ಠಿ ಇರ್ತದೆ. ಆಮೇಲೆ ಅಲ್ಲಿ ಈ ಆ್ಯಕ್ಟ್ ಬಗ್ಗೆ ಕಾರ್ಯಾಗಾರದಲ್ಲಿ ಮೇನ್ ನಾನು ಪಾಯಿಂಟ್ಸ್ ಕವರ್ ಮಾಡಬೇಕಾಗಿರೋದು ನಾನು ಈಗ ಮಾತಾಡೋದೇನೆಂದರೆ, ನಮ್ಮ ಆ್ಯಕ್ಟ್ ಇದೆ, ಆ್ಯಕ್ಟ್ ಇರೋದು ಅದಕ್ಕೆ ಪ್ರೊಹಿಬಿಟೆಡ್ ಆ್ಯಕ್ಟ್ಸ್ಗಳಿದೆ. ಅದನ್ನ ಯಾಕೆ ಇರೋದಂದ್ರೆ, ಯಾರು ಮುಂದೆ ತಪ್ಪು ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಒಂದು ಭಯ ಹುಟ್ಟಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ, ಡಿಟರೆನ್ಸ್ ಶುಡ್ ಬಿ ದೇರ್ ಇನ್ ದ ಮೈಂಡ್ಸ್ ಆಫ್ ದಿ ರಾಂಗ್ ಡೂವರ್. ಯಾರು ತಪ್ಪು ಮಾಡ್ತಾರೆ ಅವರ ಮನಸ್ಸಲ್ಲಿ ಭಯ, ಆ ಭಯ ಹುಟ್ಟಿಸ್ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಯಾರು ಆಕ್ಟಿವ್ ಇಲ್ಲ, ಏನೂ ಇಲ್ಲ, ಪನಿಷ್ಮೆಂಟ್ ಇಲ್ಲ, ಆ ರಿಫಾರ್ಮ್ ಮಾಡೋಕೆ ಈ ತರ ಇದೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳಿಲ್ಲ ಅಂದ್ರೆ ದೇ ವಿಲ್ ಡೂ ಎನಿಥಿಂಗ್. ಅರಾಜಕತೆ ಆಗುತ್ತೆ, ಸಮಾಜ ಒಂದು ಸುಸ್ಥಿರವಾಗಿ ಅಭಿವೃದ್ಧಿ ಆಗಲ್ಲ. ಓಕೆ, ಅದೇ ನಿಟ್ಟಿನಲ್ಲಿ ನಾನು ಮೇನ್ ಪಾಯಿಂಟ್ ಏನು ಸೇರಿಸಬೇಕು ಅಂದ್ರೆ, ಯಾರು ಕಾರ್ಯಕರ್ತರು ಬರ್ತಾರೆ ನಾನು ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.